ಹರಃ ಓಂ ಕಾವೇರಿಕಾ ನರ್ಮದಯೋಃ ಪವಿತ್ರೇ ಸಮಾಗಮೇ ಸಜ್ಜನತಾರಣಾನಾಂ ಸದೈವ ಮಾಂಧಾತೃಪುರೇ ವಸಂತಂ ಓಂಕಾರಮೀಶಂ ಶುಭಮೇಕಮೇಡೆ. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಶಿವಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಎಂತಹ ಶಿವಲಿಂಗವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು, ಅದರ ಫಲ ಏನು ಅಥವಾ ಅದರ ವಿಧಾನ ಏನು ಅಂತೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಆ ಶಿವನ ವಿಚಾರಧಾರೆಗಳು, ಆ ಶಿವಪೂಜೆಯ ಮಹತ್ವ ಪ್ರತಿಯೊಬ್ಬರಿಗೂ ತಿಳಿಸಬೇಕನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಮತ್ತು ಯಾರೆಲ್ಲ ಶಿವಭಕ್ತರಿದ್ದಾರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿ. ತುಂಬ ಉಪಯುಕ್ತವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ಇದೇ ರೀತಿಯಾಗಿ ಮುಂದೆ ಅನೇಕ ವಿಡಿಯೋಗಳು ಕೂಡ ನಮ್ಮ ಮುಖಾಂತರ ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ನಿಮ್ಮ ಒಂದು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದರ ಮುಖಾಂತರ ಪ್ರೋತ್ಸಾಹ ನೀಡಬೇಕು. ಶಿವಪೂಜೆಯ ಒಂದು ಮಹತ್ವವನ್ನು ಎಲ್ಲರಿಗೂ ತಿಳಿಸ್ಬೇಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶಿವಪೂಜೆ ಅಂದ ತಕ್ಷಣ ಲಿಂಗ ಅಂತ ಬರ್ತದೆ, ಅಂದರೆ ಶಿವ ಲಿಂಗಾಕಾರವಾಗಿರ್ತಾನೆ. ಸೃಷ್ಟಿ ಸ್ಥಿತಿ ಲಯ ಮೂರೂ ಕೂಡ ಶಿವಲಿಂಗ ಸೂಚಿಸ್ತವೆ. ಅಂದರೆ ಇಡೀ ಸೃಷ್ಟಿಯನ್ನು, ಇಡೀ ಒಂದು ಜಗತ್ತಿನ ಸೃಷ್ಟಿಯನ್ನು ಪ್ರತಿನಿಧಿಸುವುದೇ ಲಿಂಗ. ಲೀಯತೆ ಗಮ್ಯತೆ ಅನೇನೈತೆ ಲಿಂಗಂ ಅಂತ ಹೇಳ್ತದೆ ಶಾಸ್ತ್ರ. ಅಂದರೆ ಯಾವುದು ಈ ಜಗತ್ತು ನಮಗೆ ಕಣ್ಣಿಗೆ ಎಲ್ಲ ಕಾಣ್ತಾ ಇದೆ, ಪ್ರಕೃತಿ ಎಲ್ಲಿಂದ ಬಂತೋ ಪುನಃ ಎಲ್ಲಿಗೆ ಅದು ಹೋಗಿ ಸೇರ್ತದೋ ಅದನ್ನೇ ಲಿಂಗ ಅಂತ ಹೇಳ್ತಾರೆ. ಲಿಂಗ ಮಧ್ಯೆ ಜಗತ್ ಸರ್ವಂ. ಹಾಗಾಗಿ ಈ ಶಿವಲಿಂಗವನ್ನು ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಬೇಕು. ಹಿಂದೆ ಅನೇಕ ಋಷಿಮುನಿಗಳು, ಅನೇಕ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಶಿವಪೂಜೆಯನ್ನು ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸರ್ವ ದೇವಾನುದೇವತೆಗಳು ಕೂಡ ಈ ಲಿಂಗ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಪದವಿಗಳನ್ನು ಪಡೆದರು ಎನ್ನುವಂಥದ್ದು ಶಿವಪುರಾಣದಲ್ಲಿ ಗೊತ್ತಾಗ್ತದೆ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಲಿಯುಗದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಶಿವಪೂಜೆಯನ್ನು ಅವಶ್ಯವಾಗಿ ಮಾಡಲಿಕ್ಕೇ ಬೇಕು. ಅದಕ್ಕೋಸ್ಕರ ಈ ಶಿವಪೂಜೆಯ ಒಂದು ವಿಧಾನಗಳನ್ನು ತಿಳಿಸೋದಕ್ಕೋಸ್ಕರವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಶಿವಲಿಂಗ ಅಂತ ನಾವು ನೋಡಿದಾಗ ಅಲ್ಲಿ ಪೀಠ ಇರ್ತದೆ, ಕೆಳಗಡೆ ಮೇಲೆ ಈ ಥರ ಶಿವಲಿಂಗ ಇರ್ತದೆ. ಈ ಶಿವಲಿಂಗ ಏನು ಕಾಣ್ತದಲ್ಲ ಅದು ಶಿವ, ಕೆಳಗಡೆ ಪೀಠನೇ ಪಾರ್ವತಿ. ಶಿವ ಮತ್ತು ಶಕ್ತಿ ಸಂಗಮಗೊಂಡು ಇರ್ತಕ್ಕಂಥ ಒಂದು ರೂಪವೇ ಶಿವಲಿಂಗ. ಅದಕ್ಕೆ ಹೇಳ್ತಾರೆ ನಾ ಶಿವ ಶಕ್ತಿರಹಿತ ಅಂತ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನು ಕೂಡ ಇಲ್ಲ. ವಾಗಾರ್ಥವ್ಯವ ಸಂಪ್ರೌಕ್ತೋ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಎನ್ನುವ ಶಾಸ್ತ್ರೋಕ್ತಿಯಂತೆ ಇಡೀ ಜಗತ್ತಿಗೆ ಮಾತಾಪಿತರು ಪಾರ್ವತಿಯವರು. ಇವರಿಬ್ಬರ ಅನುಗ್ರಹ ಒಂದೇ ಸಲ ಸಿಗಬೇಕಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರುವಂತಹ ಒಂದು ವಿಧಾನವೇ ಈ ಶಿವಲಿಂಗ ಪೂಜೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ವಿಶೇಷವಾಗಿ ಮಾಡಲೇಬೇಕು. ಇನ್ನೊಂದು, ಈ ಶಿವಪೂಜೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಭೇದವಿಲ್ಲ, ವರ್ಣಭೇದವಿಲ್ಲ, ಸರ್ವರು ಕೂಡ ಮಾಡಬಹುದು. ಯಾಕಂದರೆ ಶಿವನಿಗೆ ಎಲ್ಲರೂ ಕೂಡ ಸಮಾನರು. ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಶಿವಲಿಂಗ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದು. ಈ ಶಿವಲಿಂಗವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಪ್ರಮುಖವಾಗಿ 3 ಶಿವಲಿಂಗಗಳನ್ನು ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಒಂದು ನರ್ಮದಾ ಬಾಣಲಿಂಗ, ಮತ್ತೊಂದು ಸ್ಫಟಿಕ ಶಿವಲಿಂಗ, ಮತ್ತೊಂದು ಮರಕತ ಶಿವಲಿಂಗ. ಸ್ಫಟಿಕದಿಂದ ಮಾಡಿರುವಂಥ ಶಿವಲಿಂಗ, ಮರಕತದಿಂದ ಮಾಡಿರುವಂಥ ಶಿವಲಿಂಗ, ಅಥವಾ ನರ್ಮದಾ ನದಿಯಲ್ಲಿ ಸಿಗುವಂತಹ ಪ್ರಾಕೃತಿಕವಾಗಿ ಸಿಗುವಂತಹ ಒಂದು ಬಾಣಲಿಂಗ. ಇವು 3 ತುಂಬ ಒಂದು ಮಹತ್ವವನ್ನು ಪಡೆದುಕೊಂಡಿದ್ದೇವೆ ಶಿವಪೂಜೆಯಲ್ಲಿ. ಇದಲ್ಲದೆ ಪಾರದ ಲಿಂಗ ಇದೆ, ಅಂದರೆ ಪಾದರಸದಿಂದ ತಯಾರಿಸುವಂತಹ ಲಿಂಗ ಇದೆ. ಮಣ್ಣಿನಿಂದ ಮಾಡಿರುವಂತಹ ಲಿಂಗ ಪಾರ್ಥಿವ ಲಿಂಗ, ಅಥವಾ ಯಾವುದಾದರೂ ಬೇರೆ ಶಿಲೆಯಿಂದ, ಸಾಮಾನ್ಯ ಶಿಲೆಯಿಂದಲೂ ಕೂಡ ಮಾಡಿರುವಂತಹ ಲಿಂಗ ಪೂಜೆಯು ಕೂಡ ಶ್ರೇಷ್ಠವೇ. ಇದರಲ್ಲಿ ನಾವು ಮಾರ್ಗದರ್ಶನ ಮಾಡುವಂಥದ್ದು ಏನಂದರೆ ನರ್ಮದಾ ಲಿಂಗ, ಇದನ್ನು ಮನೆಯಲ್ಲಿ ಸರ್ವರು ಇಟ್ಟು ಪೂಜೆಯನ್ನು ಮಾಡಬಹುದು, ಅಥವಾ ಸ್ಫಟಿಕಲಿಂಗ ಅಥವಾ ಮರಕತಲಿಂಗ. ನರ್ಮದಾ ಲಿಂಗವನ್ನು ನಮ್ಮ ದೇವರ ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಮನೆಯ ಒಂದು ವಾಸ್ತುಶಾಂತಿ ಆಗ್ತದೆ, ವಾಸ್ತು ದೋಷಗಳಿದ್ದರೆ ನಿವಾರಣೆ ಆಗುತ್ತೆ, ಮಕ್ಕಳಿಗೆ ಬಾಲಗ್ರಹ ದೋಷ ಇದ್ದರೆ ನಿವಾರಣೆ ಆಗ್ತದೆ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎನ್ನುವಂಥದ್ದು ಆ ಮನೆಯಲ್ಲಿರುತ್ತೆ. ಸ್ಫಟಿಕ ಶಿವಲಿಂಗ ಇದು ಜ್ಞಾನ ಮತ್ತು ಶಾಂತಿಯ ಸಂಕೇತ. ಸ್ಫಟಿಕ ನೋಡಿ ಸ್ವಚ್ಛವಾಗಿರ್ತದೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧ ಪೂರ್ಣಚದಾನಂದಂ ಸದಾಶಿವಂ ಮಹಂ ವಿಜಯ್ ಅಂತ ಹೇಳ್ತಾರೆ. ಅಂದರೆ ಶಿವ ಸ್ಫಟಿಕದಲ್ಲಿ ತನ್ನ ನೆಲೆಯನ್ನು ಇಟ್ಟಿರ್ತಾನೆ. ಅಂದರೆ ಸ್ಫಟಿಕ ಶಿವಲಿಂಗ ಯಾವ ರೀತಿ ಇರುತ್ತೆ ಅಂದರೆ ಅದು ನಾವು ಅದರ ಮುಂದೆ ಕುಂತು ಪೂಜೆ ಮಾಡಿದಾಗ ನಮ್ಮ ಬಿಂಬ ಅದರಲ್ಲಿ ಕಾಣ್ತದೆ. ಅಂದರೆ ಅದರ ಅರ್ಥ ಏನು, ನಾನೇ ಶಿವ ಅನ್ನುವಂಥದ್ದು. ಅಂದರೆ ಇದು ಅದ್ವೈತ ಒಂದು ಸಿದ್ಧಾಂತ. ಇದರಿಂದ ಏನಾಗ್ತಂದರೆ ಈ ಸ್ಫಟಿಕ ಶಿವಲಿಂಗ ವೈಜ್ಞಾನಿಕವಾಗಿ ನಾವು ನೋಡಿಕೊಂಡ್ರೆ ಇದರ ಲಿಂಗದ ಮುಂದೆ ನಾವು ಒಂದು ದೀಪ ಹಚ್ಚಿದರೆ ಆ ದೀಪದ ಕಾಂತಿ ಆ ಸ್ಫಟಿಕ ಲಿಂಗದಲ್ಲಿ ಬೀಳ್ತದೆ. ಆ ಸ್ಫಟಿಕ ಲಿಂಗವನ್ನು ನಾವು ಅದರ ಮುಂದೆ ಕುಳಿತು ನಾವು ಧ್ಯಾನ ಮತ್ತು ಪೂಜೆ ಅರ್ಚನೆಗಳನ್ನು ಮಾಡಿದರೆ ಆ ಕಾಂತಿ ನಮ್ಮ ಒಂದು ದೇಹದ ಮೇಲೆ ಬಿದ್ದಾಗ ನಮಗೆ ಒಂದಷ್ಟು ನಕಾರಾತ್ಮಕ ಗುಣಗಳೆಲ್ಲ ಹೋಗಿ ಸಕಾರಾತ್ಮಕ ಒಂದು ಚಿಂತನೆಗಳು, ಸಕಾರಾತ್ಮಕ ಶಕ್ತಿ, ದೈವಶಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಪ್ರವೇಶಿಸಿ ಆ ಮಾನವನನ್ನು ಮಹಾದೇವನನ್ನಾಗಿ ಮಾಡುತ್ತದೆ ಈ ಸ್ಫಟಿಕ ಶಿವಲಿಂಗ ಪೂಜೆ. ಮತ್ತು ಇದು ಜ್ಞಾನದ ಸಂಕೇತ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಅವಶ್ಯವಾಗಿ ಇದನ್ನು ಮಾಡಬೇಕು. ಇದಲ್ಲದೆ ಮರಕತ ಶಿವಲಿಂಗ, ಇದು
ಹಸಿರು ವರ್ಣದಲ್ಲಿರ್ತದೆ, ಹಸಿರು ಬಣ್ಣದಲ್ಲಿರುವಂಥದ್ದೇ ಮರಕತ ಶಿವಲಿಂಗ. ಈ ಮರಕತ ಶಿವಲಿಂಗ ಮನೆಯಲ್ಲಿಟ್ಟು ನಾವು ಪೂಜೆ ಮಾಡಿದ್ರೆ ಸಮೃದ್ಧಿ. ನೋಡಿ, ಹಸಿರು ಬಣ್ಣದ ಸಂಕೇತ ಏನಂದರೆ ಅದು ಸಮೃದ್ಧಿಯ ಸಂಕೇತ. ಈ ಮರಕತ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಸರ್ವದಾ ಸಮೃದ್ಧಿ ಅವರ ಮನೆಯಲ್ಲಿ ಇರ್ತದೆ ಎನ್ನುವಂಥದ್ದು. ಈ ಮೂರರಲ್ಲಿ ಯಾವುದಾದರೂ ಒಂದು ಧಾತುವಿನ ಲಿಂಗವನ್ನು ನೀವು ಮನೆಯಲ್ಲಿ ಇಟ್ಟು ಅವಶ್ಯವಾಗಿ ಪೂಜೆ ಮಾಡಬಹುದು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, 3 ಲಿಂಗವನ್ನು ಇಟ್ಟು ಪೂಜೆ ಮಾಡ್ಬೋದು ಅಥವಾ ಒಂದೇ ಲಿಂಗ ಇಡಬೇಕಾ ಅಂತ ಹೇಳ್ತಾರೆ. ನೀವು ಮನೆಯಲ್ಲಿ ಎಷ್ಟಾದರೂ ಲಿಂಗವನ್ನು ಇಟ್ಕೊಳ್ಬೋದು, ಅದಕ್ಕೆ ಏನೂ ದೋಷ ಬರೋದಿಲ್ಲ. ಯಾವುದಾದ್ರೂ ಒಂದು ಲಿಂಗವನ್ನಾದರೂ ಇಟ್ಟು ಪೂಜೆ ಮಾಡಬಹುದು ಅಥವಾ ಈ 3 ಲಿಂಗಗಳನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು. ಯಾವುದೇ ರೀತಿಯಾದಂಥ ದೋಷ ನನಗೆ ಬರೋದಿಲ್ಲ. ಇದು ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ನರ್ಮದಾ ಬಾಣಲಿಂಗ, ಸ್ಫಟಿಕ ಶಿವಲಿಂಗ, ಪಾರ್ಥಿವಲಿಂಗ, ಪಾರದಲಿಂಗ, ಮರಕತ ಶಿವಲಿಂಗ ಇವುಗಳನ್ನು ಆಯ್ಕೆ ಮಾಡಿದ ನಂತರ ಯಾವ ರೀತಿಯಾಗಿ ಇದನ್ನು ಮನೆಗೆ ತರಬೇಕು. ಮಾರ್ಕೆಟಿಂದ ನಾವು ಕೊಂಡುಕೊಂಡು ಬರ್ತೇವೆ ಆ ಲಿಂಗವನ್ನು. ನಂತರ ಅದಕ್ಕೆ ಪೂಜೆ ನೇರವಾಗಿ ದೇವರ ಮನೆಗೆ ಕೊಂಡೊಯ್ದು ಪೂಜೆ ಮಾಡೋದಕ್ಕಿಂತಲೂ ಮುಂಚೆ ಅದಕ್ಕೊಂದು ಕೆಲವೊಂದು ವಿಧಾನಗಳಿದ್ದಾವೆ. ಆ ವಿಧಾನಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಈ ಒಂದು ಪ್ರವಚನಕ್ಕೆ ವಿರಾಮವನ್ನು ನೀಡ್ತಾ ಮುಂದಿನ ವಿಡಿಯೋದಲ್ಲಿ ಆ ಒಂದು ಮಾಹಿತಿಯನ್ನು ನಾವು ಹೇಳುವವರಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ನಿಮ್ಮ ಒಂದು ಸ್ನೇಹಿತರಿಗೆ, ನೆರೆಹೊರೆಯವರಿಗೆ, ಶಿವಭಕ್ತರಿಗೆ ಶೇರ್ ಮಾಡಬೇಕು. ಲೈಕ್ ಮಾಡಿ ಮತ್ತು ಕಮೆಂಟನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.